ನಮಸ್ಕಾರ. ಶೈಲಜಾ ಸುರೇಶ್ ಕತೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಳು ಭಾವಗೀತೆಯಲ್ಲ ಅನ್ನುವಂಥ ಒಂದು ಸಣ್ಣ ಕಥೆಯನ್ನು ವಾಚನ ಮಾಡ್ತಾ ಇದ್ದೀನಿ. ಈ ಕತೆ ತರಂಗದಲ್ಲಿ ಮಾರ್ಚ್ 14, 2002 ಸಂಚಿಕೆಯಲ್ಲಿ ಪ್ರಕಟ ಆಗಿತ್ತು. ಹಾಗೆ ಇದು ತೆಲುಗು ಕೂಡ ಅನುವಾದ ಆಗಿತ್ತು. ತೆಲುಗಿನ ವಿಪುಲ ಮಾಸಪತ್ರಿಕೆಯಲ್ಲಿ ಒಂದು ವಿಶ್ವ ಕಥಾ ವಿಶೇಷಾಂಕ ಅನ್ನುವಂಥ ಒಂದು ಸಂಚಿಕೆಯಲ್ಲಿ ಕನ್ನಡದ ಪರವಾಗಿ ನನ್ನ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು. ಅಲ್ಲಿ ವಿಶ್ವದ ಶ್ರೇಷ್ಠ ಕಥೆಗಳಲ್ಲಿ ಈ ಕತೆ ಕೂಡ ಕನ್ನಡದಿಂದ ಆಯ್ಕೆಯಾಗಿತ್ತು. ಒಂದು ಲೇಖಕಿಯಾಗಿ ಹೆಮ್ಮೆಯ ವಿಷಯ ನನಗೆ. ವಿಶ್ವದ ಶ್ರೇಷ್ಠ ಕಥೆಗಳಲ್ಲಿ ಕನ್ನಡದಿಂದ ನನ್ನ ಈ ಬಾಡು ಭಾವಗೀತೆಯಲ್ಲ ಅನ್ನುವಂಥದ್ದನ್ನು ಅಲ್ಲಿ ಬದುಕು ಪೂಲಮಾಟು ಕಾದು ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಕೆ ಕೃಷ್ಣಮೂರ್ತಿಯವರು ಅನುವಾದ ಮಾಡಿದರು. ಬನ್ನಿ, ಭಾಳಷ್ಟು ಗೆಳತಿಯರು ಕೇಳಿದರು ಈ ಕಥೆ ಬಗ್ಗೆ. ಹಾಗಾಗಿ ಇವತ್ತು ಈ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಥೆಯನ್ನು ಶುರು ಮಾಡೋಣ. ಕಥೆಯ ಶೀರ್ಷಿಕೆ ಬಾಳು ಭಾವಗೀತೆ ಅಲ್ಲ. ಕತೆ ಶೀರ್ಷಿಕೆ ಬಾಳು ಭಾವಗೀತೆಯಲ್ಲ. ಅಮ್ಮ, ಯಾಕಮ್ಮ ಹೀಗೆ ಕೂತಿದ್ದಿ? ಕತ್ತಲಾಗಿದೆ, ಎದ್ದು ದೀಪ ಹಚ್ಚಬಾರ್ದ? ಹೊರಗಿಂದ ಬಂದ ಮಗ ತಾನೇ ಲೈಟಿನ ಸ್ವಿಚ್ಚು ಒತ್ತುತ್ತಾನೆ. ಮಂದ ಬೆಳಕಿಗೆ ಹೊಂದಿಕೊಂಡಿದ್ದ ಕಣ್ಣಿಗೆ ಟ್ಯೂಬ್ ಲೈಟಿನ ಪ್ರಖರ ಬೆಳಕು ರಾಚುತ್ತದೆ. ಅಲ್ಲಿಂದೆದ್ದು ತನ್ನ ರೂಮಿಗೆ ಹೋಗಬೇಕು ಅನಿಸುತ್ತೆ. ಆದರೆ ಯಾವುದೋ ಜಡತೆ ಏಳಲು ಬಿಡೋದೇ ಇಲ್ಲ. ಮಂಪರಿನಂಥ ಒಂದು ಸ್ಥಿತಿ. ಮಿದುಳು ಯೋಚಿಸುವುದನ್ನೇ ನಿಲ್ಲಿಸಿ ಬಿಡ್ತಾ ಇದೆಯೇನೋ ಅನಿಸುತ್ತೆ. ಸಿಂಬಳದಲ್ಲಿ ಸಿಕ್ಕಿ ಹಾಕಿಕೊಂಡಂಥ ನೋಣದ ಹಾಗೆ ಚಡ್ಪಡಿಸ್ತಾಳೆ. ತನಗೆ ಯಾಕೆ ಹೀಗಾಗ್ತಾ ಇದೆ? ಈ ಗೊಂದಲ, ಈ ಚಡ್ಪಡಿಕೆ, ಇವುಗಳೇಕೆ ತನ್ನನ್ನು ಕಾಡ್ತಾ ಇವೆ? ಏನಮ್ಮ, ಅಡುಗೆನೂ ಮಾಡಿಲ್ವಾ? ಹೊರಗಿನಿಂದ ಸಾಕಾಗಿ ಬಂದಿದ್ದೀನಿ. ಹೊಟ್ಟೆ ಬೇರೆ ಹಸ್ತಿದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಕೂತಿರ್ತಿ? ಬೇರೆಯವರು ಎಷ್ಟು ದಿನ ಅಂತ ನಮಗೆ ಊಟ ತಿಂಡಿ ತಂದು ಕೊಡ್ತಾರೆ? ಸರಿ, ನಾನು ಏನು ಹೇಳಿದ್ರು ಸುಮ್ಮನೆ ಇರ್ತೀಯ. ಯಾವುದೋ ಲೋಕದಲ್ಲಿ ಇರೋ ಹಾಗೆ. ನಾನೀಗ ಹೋಟೆಲ್ಗಾದರೂ ಹೋಗಿ ಬರ್ತೀನಿ, ಹುಷಾರು ಅಂತ ಮಗ ಮುಂದಿನ ಬಾಗಿಲನ್ನು ಎಳೆದು ಹಾಕಿ ಹೊರಡ್ತಾನೆ. ಮೆಟ್ಟಲು ಇಳಿಯುವಂಥ ಸದ್ದಿನ ಜೊತೆ ಗೇಟ್ ಹಾಕಿದ ಸದ್ದು ಕೂಡ ಕೇಳಿಸುತ್ತೆ. ತಾನಿವತ್ತು ಅಡುಗೆನೇ ಮಾಡಿಲ್ವಾ? ಹಾಗಾದರೆ ತಾನು ಕೂಡ ಊಟ ಮಾಡಿಲ್ಲ. ತಾನು ಯಾವತ್ತಾದರೂ ಹೀಗೆ ಮಂಕ್ ಹಿಡಿದು ಕೂತಿದ್ದು ಉಂಟೆ? ಹಾಗೆ ಕೂತ್ರೆ ಅವರು ತನ್ನನ್ನು ಸುಮ್ಮನೆ ಬಿಡ್ತಾ ಇದ್ರಾ? ಅವತ್ತು ತನಗೆ ವಿಪರೀತ ಹೊಟ್ಟೆ ನೋವು, ಬಹುಶಃ ದಿನ ತುಂಬಿದ ಹೆರಿಗೆಯ ನೋವು. ಹಾಂ, ಹೌದು, ಹೆರಿಗೆಯ ನೋವೇ. ಸೊಂಟದ ಕೀಲುಗಳೆಲ್ಲ ಅಲ್ಲಾಡಿ ಹೋಗುವಂಥ ನೋವು. ಇವರು ಬಂದರೆ ಸಾಕು, ಆಸ್ಪತ್ರೆಗಾದರೂ ಹೋಗಬೇಕು ಅನ್ನುತ್ತಾ ಅವರು ಬರುವ ಕ್ಷಣಕ್ಕಾಗಿ ಕಾತ್ರದಿಂದ ಕಾಯ್ತಾ ಇದ್ದೆ. ಪಕ್ಕದ ಮನೆ ಕಾವೇರಿ ತನ್ನ ಬಾಡಿದ ಮುಖ ಕಂಡು ಜೀರಿಗೆ ಕಷಾಯ ಮಾಡ್ಕೊಂಡು ಬಂದಿದ್ರು. ಸುಮ್ಮನೆ ತವ್ರ ಮನೆಗಾದರೂ ಹೋಗಬಾರ್ದಿದ್ದಮ್ಮನು, ಒಂಟಿ ಗಂಡಸು, ಅವ್ರು ತಾನೇ ಏನು ಮಾಡ್ತಾರೆ? ಅಲ್ಲ, ನಿನ್ನ ತಾಯಿಗಾದರೂ ಹೇಗೆ ಮನಸ್ಸು ತಡೆಯುತ್ತೆ? ಅವರಾದರೂ ಬರಬಾರ್ದಿತ್ತೇನೆ? ಚೊಚ್ಚಲು ಹೆರಿಗೆ ಬೇರೆ, ತುಂಬ ಕಷ್ಟ ಆಗುತ್ತೆ. ಇಲ್ಲ ಕಾವೇರಿ, ಇವ್ರು ನನ್ನನ್ನು ಕಳಿಸಲ್ಲ ಬಿಡಿ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಬರೋದನ್ನೆಲ್ಲ ಅನುಭವಿಸ್ಲೇಬೇಕಲ್ಲ. ಹೆಣ್ಣಿಗೆ ಅಪ್ಪ ಅಮ್ಮನಿಗಿಂತ ಗಂಡ ತಾನೇ ಮುಖ್ಯ. ಸರಿ ಸರಿ, ಇಲ್ಲಿ ನೋಡು, ನೋವು ತುಂಬ ಜಾಸ್ತಿ ಆದರೆ ನನ್ನನ್ನು ಕೂಗು, ಆಯಿತಾ ಅನ್ನುತ್ತಾ ಕಾವೇರಿ ಹಿಂದಿಡಿದ್ರು. ಸಂಜೆ ತನಕ ಒಂದೇ ಥರದ ನೋವು ಬಿಟ್ಟು ಬಿಟ್ಟು ಕಾಣ್ತಾ ಇತ್ತು. ಏನು ತಿಂಡಿ ಮಾಡಿದ್ಯಾ ಎನ್ನುತ್ತಲೇ ಬಂದ ಇವರು ತನ್ನ ಬಾಡಿದ ಮುಖವನ್ನು ಗಮನಿಸಲೇ ಇಲ್ಲ. ತಂಪಾಡಿಗೆ ತಾವು ಕೈಕಾಲು ತೊಡೆದು ಬರ್ತಾ, ಮನು, ಇವತ್ತು ನನಗೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತಿನ್ನಬೇಕು ಅನ್ನಿಸ್ತಿದೆ, ಬೇಗ ಮಾಡು ಅಂತ ಅಂದಿದ್ರು. ರೀ, ನನಗೆ ತುಂಬ ಹೊಟ್ಟೆ ನೋಯ್ತಿದೆ, ಆಸ್ಪತ್ರೆಗೆ ಹೋಗಬೇಕು ತಾನಂದಾಗ, ಆಯ್ತಮ್ಮ, ಹೋದರೆ ಆಯಿತು, ಮೊದಲು ರೊಟ್ಟಿ ಚಟ್ನಿ ಮಾಡು ಅಂದರು.
ಆ ಕಿವುಚುವ ನೋವಿನಲ್ಲಿಯೇ ಏದುಸಿರು ಬಿಡ್ತಾ ರೊಟ್ಟಿಗೆ ಹಿಟ್ಟು ಕಲಸಿದ್ದೆ. ಕುಕ್ಕರ್ಗಾಲ್ನಲ್ಲಿ ಕುಳಿತು ಕಾಯಿ ತುರಿಯುವಾಗ ಎಷ್ಟು ಹಿಂಸೆ ಆಗ್ತಿತ್ತು. ಒರಳಲ್ಲಿ ಚಟ್ನಿ ರುಬ್ಬಿಟ್ಟು ಸೀಮೆಎಣ್ಣೆ ಸ್ಟವ್ನಲ್ಲಿ ಅಕ್ಕಿ ರೊಟ್ಟಿ ಮಾಡುವಷ್ಟರಲ್ಲಿ ಕಣ್ಣು ಕತ್ಲೆ ಬಂದ ಹಾಗೆ ಆಗಿತ್ತು. ಇವ್ರು ಮಾತ್ರ ಹಾಯಾಗಿ ಪೇಪರ್ ಓದ್ತಾ ಬಿಸಿ ಬಿಸಿಯಾಗಿ 3 ರೊಟ್ಟಿ ತಿಂದರು. ಏನೇ ಆದರೂ ನಮ್ಮಮ್ಮ ಸೌದೆ ಒಲೆಯಲ್ಲಿ ಮಾಡ್ತಿದ್ರಲ್ಲ ಕೆಂಡ ರೊಟ್ಟಿ, ಆ ಥರ ಮಾಡೋಕ್ಕೆ ನೀನು 3 ಜನ್ಮ ಕಳಿಬೇಕು ಅಂದಿದ್ರು. ಅಚ್ಚುಕಟ್ಟಾಗಿ ಕಾಫಿ ಬೆರೆಸ್ಕೊಂಡು ಚಪ್ಪರಿಸ್ಕೊಂಡು ಕುಡಿದ್ರೆ ಹೊರತು ಆಸ್ಪತ್ರೆಗೆ ಹೋಗಬೇಕಾ, ಕಾಫಿ ಕುಡಿ, ನೀನು 1 ರೊಟ್ಟಿ ತಿನ್ನು ಅಂತ ಹೇಳಲೇ ಇಲ್ಲ. ತನಗೆ ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ, ಕುಡಿಯೋದಕ್ಕೂ ಆಗ್ತಿರ್ಲಿಲ್ಲ. ನೋವು ತೀರಾ ಹೆಚ್ಚಾಗಿ ಮನೆಯಲ್ಲೇ ನೀರು ಒಡೆದ್ಬಿತ್ತು. ಕಾವೇರಿ ಓಡಿ ಬಂದಿದ್ದರು. ಅವರೇ ತಕ್ಷಣ ಜಟ್ಕಾ ಗಾಡಿ ತರಿಸಿ ತನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ನೆತ್ತಿ ನೀರು ಒಡೆಯೋ ತನಕ ಏನ್ರಿ ಮಾಡ್ತಿದ್ರಿ, ಸಿಟಿನಲ್ಲಿ ಇದ್ಕೊಂಡು ಹಳ್ಳಿಯವ್ರಿಗಿಂತ ಕಡೆ ಕಂಡ್ರಿ ನೀವು. ಏನೋ ನಾವು ಮಾಡೋ ಕರ್ತವ್ಯ ಮಾಡ್ತೀವಿ, ಮಗು ಬಗ್ಗೆ ನಾವು ಗ್ಯಾರಂಟಿ ಹೇಳೋಲ್ಲ ಅನ್ನುತ್ತಾ ಸಿಸ್ಟರ್ಗಳು ಡಾಕ್ಟ್ರುಗಳು ಆಸ್ಪತ್ರೆಯಲ್ಲಿ ತಮ್ಮೆಲ್ಲರೂ ರೇಕ್ಕೊಂಡಿದ್ರು. ತನ್ನ ಪುಣ್ಯದಿಂದ ಮಗು ಉಳ್ಕೊಂಡಿತ್ತು. ತನ್ನ ಹೆರಿಗೆ ಆದಮೇಲೆ ಇವರು ಹಾಯಾಗಿ ಕೈ ಬೀಸ್ಕೊಂಡು ಬಂದಿದ್ರು. ಕಾವೇರಿನೇ ತನ್ನ ಊಟ ತಿಂಡಿ ನೀರು ನಿಡಿ ಎಲ್ಲ ನೋಡ್ಕೊಂಡಿದ್ರು. ಅಮ್ಮ, ನಿಮಗೂ 2 ದೋಸೆ ತಂದಿದ್ದೀನಿ, ತಗೊಮ್ಮ ತಿನ್ನು. ಮಗ ಅವಳ ಕೈಗೆ ದೋಸೆಯ ಪೊಟ್ಟಣವನ್ನು ಬಿಚ್ಚಿಡ್ತಾನೆ. ಅವಳು ಯಾಂತ್ರಿಕವಾಗಿ ದೋಸೆ ಮುರಿದು ಬಾಯಿಗೆ ಹಾಕ್ತಾಳೆ. ರುಚಿ ಗಿಚಿ ಒಂದೂ ಗೊತ್ತಾಗೋದಿಲ್ಲ. ತೀರಾ ಬಾಯಿ ಸಪ್ಪೆ ಆಗಿದೆಯಾ ಅಥವಾ ತನಗೆ ಮಾತ್ರ ಹಾಗೆ ಅನ್ನಿಸ್ತಾ ಇದೆಯಾ ಗೊತ್ತಾಗೋದಿಲ್ಲ. ಯಾವತ್ತೂ ತನಗೆ ಬಾಯಿ ಸಪ್ಪೆ ಅಂತ ಅನಿಸೇ ಇರಲಿಲ್ಲ. ಯಾವತ್ತೂ ತಾನು ಕಾಯಿಲೆನೂ ಮಲಗಿರಲಿಲ್ಲ. ಎಷ್ಟೋ ಸಾರಿ ಅನಿಸಿತ್ತು ತನಗೆ ತುಂಬ ಸೀರಿಯಸ್ ಆಗಿರೋಂಥ ಕಾಯಿಲೆ ಬರಬೇಕು. ತಾನು ಆಸ್ಪತ್ರೆ ಬೆಡ್ನಲ್ಲಿ ಮಲ್ಕೊಂಡಿರುವಾಗ ಇವ್ರು ಬಂದು ತನ್ನ ಕೈ ಹಿಡಿದು, ಮನು ನನ್ನನ್ನು ಬಿಟ್ಟು ಹೋಗಬೇಡ ಮನು, ನೀನಿಲ್ಲಾಂದರೆ ನಾನು ತಪ್ಪಲಿ ಆಗ್ಬಿಡ್ತೀನಿ ಅಂತ ಅನ್ಬೇಕು. ತಾನಾಗ, ಅಯ್ಯೋ ನನಗೇನಾಗಿದೆ ಅಂತ ಹೀಗಾಡ್ತೀರಿ, ನನಗೇನೂ ಆಗಿಲ್ಲ, ಬೇಗ ಹುಷಾರಾಗಿ ಮನೆಗೆ ಬರ್ತೀನಿ ಅಂತ ಕ್ಷೀಣವಾಗಿ ಹೇಳಬೇಕು. ಆಗ ಅವರು ತನ್ನನ್ನು ನಿಧಾನವಾಗಿ ಎಬ್ಬಿಸಿ ಅವರ ಎದೆಗೊರಗಿಸ್ಕೊಂಡು ಹಾಲನ್ನು ನೀರನ್ನು ಕುಡಿಸ್ಬೇಕು ಅನ್ನುವಂಥ ಒಂದು ಕನಸು. ತನ್ನ ಆಸೆ ಯಾವತ್ತೂ ನೆರವೇರಲೇ ಇಲ್ಲ. ತೀರಾ ಸಣ್ಣ ಪುಟ್ಟದಾಗಿ ತಲೆನೋವು ಶೀತ ಹೀಗೆ ಬರ್ತಾ ಇದ್ದ ಹೊರತು ದೊಡ್ಡ ರೋಗಗಳು ಯಾವತ್ತೂ ಹತ್ರಕ್ಕೆ ಬರಲೇ ಇಲ್ಲ. ಇನ್ನು ತಾನು ಪ್ರತಿಯೊಂದಕ್ಕೂ ಅವರ ನೆರಳಾಗಿರಬೇಕಾಗಿತ್ತು. ಮಗು ಅಳ್ತಾ ಇದ್ದರೂ ಕೂಡ ಅವರ ಬೇಕು ಬೇಡಗಳನ್ನು ಮೊದಲು ಗಮನಿಸಬೇಕಾಗಿತ್ತು, ಮೊದಲು ಪೂರೈಸಬೇಕಾಗಿತ್ತು ಕೂಡ. ಬೆಳಗ್ಗೆ ಅವರು ಏಳುವಷ್ಟು ಹೊತ್ತಿಗೆ ಅವ್ರ ಕೈಗೆ ಬಿಸಿ ಬಿಸಿ ಕಾಫಿ, ಅದು ಹಾಲು ಸಕ್ಕರೆ ಡಿಕಾಕ್ಷನ್ನು ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಹೊಂದಿಸಿ ಕೊಡಬೇಕಾಗಿತ್ತು. ಒಂದಿಷ್ಟು ಹೆಚ್ಚು ಕಡಿಮೆ ಆದರೂ ಕೂಡ ಕಾಫಿನ ಮುಖಕ್ಕೆ ಎರಚಿಬಿಡುವರು. ಅವರ ದೂರ್ವಾಸ ಕೋಪದ ಅರಿವು ತನಗೆ ಬಹಳಷ್ಟು ಸಲ ಆಗಿತ್ತು. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಅವ್ರ ಕೆಲಸ ಮಾಡ್ತಾ ಇದ್ದಿತ್ತು. ಅವರಿಗೆ ಶೇವಿಂಗಿಗೆ ಸೋಪು ಬ್ರಷು ಬಿಸಿನೀರು ಎಲ್ಲ ಜೋಡಿಸಿಟ್ಟು ಸ್ನಾನಕ್ಕೆ ಹದವಾಗಿ ನೀರು ತೋಡಿ ಮಡಿ ಟವಲ್ಲು ಐರನ್ ಮಾಡಿದ ಬಟ್ಟೆಗಳ ಇಟ್ಟು ಬಂದು ಅವ್ರು ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ಅವ್ರಿಗಿಷ್ಟ ಆಗಿರುವಂಥ ತಿಂಡಿ ಮಾಡಿಟ್ಟು ಅವರು ತೃಪ್ತಿಯಿಂದ ಆಫೀಸ್ಗೆ ಹೊರಟ ನಂತರ ತನ್ನ ಉಳಿದ ಕೆಲಸ ಕಾರ್ಯಗಳತ್ತ ಗಮನ ಕೊಡಬೇಕಾಗಿತ್ತು. ಮಧ್ಯಾಹ್ನದ ಅಡುಗೆ ಕೂಡ ಅವ್ರಿಗಿಷ್ಟವಾದ ತರಕಾರಿ ಹಾಕಿಯೇ ಮಾಡಬೇಕಾಗಿತ್ತು. ಗಟ್ಟಿ ಮೊಸರು ಬೆಣ್ಣೆ ತುಪ್ಪ ಚಪಾತಿ ಪಲ್ಯ ಹೀಗೆ ಎಲ್ಲ ಅಚ್ಚುಕಟ್ಟಾಗಿ ಇರಬೇಕಾಗಿತ್ತು. ಇಷ್ಟೆಲ್ಲ ಮಾಡ್ತಾಯಿದ್ರು. ತನ್ನ ಬಗ್ಗೆ ಒಂದೇ ಒಂದು ಮೆಚ್ಚುಗೆ ಮಾತು ಇರ್ತಿರ್ಲಿಲ್ಲ. ಹೆಂಡತಿ ಆಗಿದೆಲ್ಲ ನೀನು ಮಾಡೋ ಕರ್ತವ್ಯ ಅಂತ ಹೇಳಿಬಿಡ್ತಾಯಿದ್ರು. ಒಂದೇ ಒಂದು ಪ್ರೀತಿಯ ನುಡಿಗಾಗಿ ಹಂಬಲಿಸಿ ತಾನು ನಿರಾಶಲಾಗ್ತಾನೇ ಇದ್ದೆ. ಅಮ್ಮ ಮಲಗಬಾರ್ದಾ? ಬೆಳಗ್ಗೆಯಿಂದ ಹೀಗೆ ಕೂತಿದೆಯೋ ಏನೋ, ನಡಿ ಸ್ವಲ್ಪ ಹೊತ್ತು ಮಲ್ಕೊ. ಮಗ ನಿಧಾನವಾಗಿ ಅವಳನ್ನು ಎಬ್ಬಿಸ್ತಾನೆ. ಹಾಸಿಗೆ ಮೇಲೆ ಮಲಗಿಸಿ ಕತ್ತಿನವರೆಗೆ ಹೊದಿಸಿ ಕರುಣೆಯಿಂದ ನಿಟ್ಟಿಸ್ತಾನೆ. ಅವನು ಕೂಡ ಅಪ್ಪನ ದಬ್ಬಾಳಿಕೆಯಲ್ಲಿ ನೊಂದು ನಲುಗಿ ಹೋಗ್ತಾ ಇದ್ದಂಥ ಅಮ್ಮನ ಸ್ಥಿತಿಯನ್ನು ಬುದ್ಧಿ ತಿಳಿದಾಗಲಿಂದ ಕಂಡಿದ್ದವನು. ಅವನಿಗೂ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿದಾಗ ಒಂದಷ್ಟು ಹಿತ ಅನಿಸುತ್ತೆ.
ಬೆಳಗ್ಗೆಯಿಂದ ಕುಳಿತೇ ಇದ್ದ ಸೊಂಟ ಈಗ ನಿಧಾನವಾಗಿ ನರಳಾಡ್ತದೆ. ಅವಳ ಕಣ್ಮುಂದೆ ಈಗ ಮಂದವಾದ ನೀಲಿಯ ಬೆಳಕು. ಹಾಯ್ ಅನಿಸುತ್ತೆ. ಯಾಕೋ ಸೊಂಟ ನೋಯ್ತಾ ಇದೆ. ತಾನಾದರೂ ಒಂದು ಸಮ ಯಾಕೆ ಹಾಕ್ಕೋತಿದ್ನೋ ಏನೋ. ತನಗೆ ಮಗಳಾದರೂ ಇದ್ದಿದ್ರೆ ಸೊಂಟಕ್ಕೊಂದಷ್ಟು ವಿಕ್ಸು ಅಥವಾ ಅಮೃತಾಂಜನನೋ ಹಚ್ಚಿಸ್ಕೋಬೋದಾಗಿತ್ತು. ಎರಡನೇ ಬಾರಿ ತಾನು ಬಸುರಿಯಾದಾಗ ಹೆಣ್ಣು ಹುಟ್ಟಲಿ ಅಂತ ಅನ್ನಿಸ್ತಾ ಇತ್ತು. ಒಂದೊಂದು ಸಲ ಹಾಳು ಹೆಣ್ಣು ಜನ್ಮಕ್ಕೆ ಬರೀ ನೋವು ಕಣ್ಣೀರು ಬೇಡವೇ ಬೇಡ ಅಂತ ಕೂಡ ಅನ್ನಿಸ್ತಾ ಇತ್ತು. ಆದರೆ ಆ ಗರ್ಭ ನಿಲ್ಲಲೇ ಇಲ್ಲ. 4-5 ತಿಂಗಳ ಗರ್ಭಿಣಿಯಾಗಿದ್ದಾಗ ಇವರು ತನ್ನ ಯಾವುದೋ ಕೆಲಸ ಸರಿಯಾಗಿಲ್ಲ ಅಂತ, ಬಹುಶಃ ಉಪ್ಪಿಟ್ಟಿಗೆ ರವೆ ಸರಿಯಾಗಿ ಹುರಿದಿರಲಿಲ್ಲ ಅನ್ನುವ ಕ್ಷುಲ್ಲಕ ಕಾರಣಕ್ಕಾಗಿ ಜಾಡಿಸಿ ಒತ್ತಿದ್ದು. ಆ ಹೊಡೆತಕ್ಕೆ ತಾನು ಕುಸಿದು ಬಿದ್ದಿದ್ದೆ. ತನ್ನ ತಲೆ ಕೂದಲು ಹಿಡಿದು ಎಳೆದು ಮುಖಕ್ಕೆ ಕೆನ್ನೆಗೆ ಬಾರಿಸಿ ಧಡಾರನೆ ಆಚೆ ಹೋಗಿದ್ರು. ಆ ಆಘಾತದಲ್ಲಿ ತನ್ನ ಗರ್ಭಪಾತವಾಗಿತ್ತು. ಈ ಪುಟ್ಟ ಮಗು ಬೆರಗು ಗಣ್ಣಿನಿಂದ ನೋಡ್ತಾ ಇದ್ದ ಹಾಗೆ ತಾನು ಬಿದ್ದಂಥ ಜಾಗದಲ್ಲಿ ರಕ್ತ ಮಡುಗಟ್ಟಿ ನಿಲ್ಲತೊಡಗಿತ್ತು. ಒಂದೊಂದು ಸಲ ಅನ್ನಿಸ್ತಾ ಇತ್ತು, ಈ ನೋವು ಈ ಹಿಂಸೆ ಎಲ್ಲ ಧಿಕ್ಕರಿಸಿ ಎಲ್ಲಾದರೂ ದೂರ, ಈ ಕ್ರೂರ ಮನುಷ್ಯನಿಂದ ದೂರ ಓಡಿ ಹೋಗಬೇಕು, ಯಾವುದಾದ್ರೂ ಆಶ್ರಮದಲ್ಲಾದರೂ ಸೇರಿಕೊಂಡು ತನ್ನ ಮಗನನ್ನು ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಸೆಳೀತಾ ಇತ್ತು. ಒಂದರ ಕ್ಷಣ ಆ ಕಲ್ಪನೆಯ ಸುಖದಲ್ಲಿ ಮೈ ಮರೀತಾ ಇದ್ವಿ. ಮರುಕ್ಷಣನೇ ಇವರ ಗರ್ಜನೆಯ ದನಿ ಕೇಳಿಸಿದಾಗ ಕನಸುಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತಾಯಿದ್ವಿ. ಮದುವೆಗೆ ಮುಂಚೆ ಒಂದು ಥರದ ಕನಸುಗಳು. ಮಧ್ಯಮ ವರ್ಗದ ಕುಟುಂಬದಲ್ಲಿ 3ನೆಯ ಹೆಣ್ಣು ಮಗಳಾಗಿ ಹುಟ್ಟಿದ ತನ್ನಲ್ಲಿ ಅದೆಷ್ಟು ಕನಸುಗಳಿದ್ದು. ಬಿಳಿ ಕುದುರೆಯನ್ನೇರಿ ಬರುವಂಥ ರಾಜಕುಮಾರನ ಕನಸು, ತನ್ನನ್ನು ಪ್ರೀತಿಯಿಂದ ಕಣ್ಣಿನಲ್ಲಿಯೇ ಕರಗಿಸಿ ಬಿಡುವಂಥ ಸ್ಫುರದ್ರೂಪಿಯ ಕನಸು. ಕಾಲೇಜಿಗೆ ಹೋಗುವಾಗ ತನ್ನ ಹಿಂದೆ ಪ್ರೇಮಗೀತೆ ಹಾಡುತ್ತಾ ಬರುವ ಹುಡುಗರೆಲ್ಲ ತನ್ನನ್ನು ಪ್ರೀತಿಸುವಂಥ ಕನಸು. ಆದರೆ ಕನಸುಗಳು ಬರೀ ಕನಸುಗಳು ಮಾತ್ರ ಆಗಿದ್ವು. ಬಿಳಿ ಕುದುರೆ ಈಗ ಹೆಸರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಸಿಗಬೇಕಾಗಿದ್ದರೆ ಯಾವುದಾದ್ರೂ ಟಾಂಗಾದ ಮುಂಭಾಗದಲ್ಲಿ ಹುಡುಕಬೇಕಾಗಿತ್ತೋ ಏನು. ಇನ್ನು ತನ್ನ ಹಿಂದೆ ಪ್ರೇಮಗೀತೆ ಗುನುಗುತ್ತಾ ಬರುತ್ತಿದ್ದ ಅದೇ ಹುಡುಗರು ಬೇರೆ ಹುಡುಗಿಯರ ಹಿಂದೆ ಕೂಡ ಅದೇ ಹಾಡನ್ನು ಗುನುಗುತ್ತಾ ಹೋಗೋದನ್ನು ಕಂಡಾಗ ನಿರಾಶೆ ಆಗಿತ್ತು. ಸಾಧಾರಣ ರೂಪದ ಸಾಧಾರಣ ವಿದ್ಯೆಯ 10ರಲ್ಲಿ ತಾನೂ ಒಬ್ಬಳಾಗಿರುವಂಥ ಹೆಣ್ಣು ಪ್ರತ್ಯೇಕವಾಗಿ ಆಕರ್ಷಿಸುವುದು, ಅದು ಸಂಪ್ರದಾಯದ ಚೌಕಟ್ಟಿನ ಮಾನ ಮರ್ಯಾದೆಯೇ ಉಸಿರು ಅಂತ ಅಂದ್ಕೊಳ್ಳುವಂಥ ಮಧ್ಯಮ ವರ್ಗದ ಜನಗಳಲ್ಲಿ ಅಸಾಧ್ಯದ ಮಾತಾಗಿತ್ತು ಕೂಡ. ಮೊದಲ PUC ಮುಗಿಯೋ ಮೊದಲೇ ಅಪ್ಪ ಗಂಡು ಹುಡುಕ್ತಾಯಿದ್ರು. ಆಗ ತನ್ನೆದೆ ತುಂಬ 100 ಚಿಗುರೊಡೆದ ಕನಸುಗಳು. ಮದುವೆ ಅಂದರೆ ಅಪರಿಚಿತ ಗಂಡಿನ ಜೊತೆಗೆ ಪಾರ್ಕು, ಸಿನಿಮಾ, ಹೋಟೆಲ್ಲು ಅಂತ ಸುತ್ತಾಡೋದು. ಬಂಧು ಬಳಗದವರ ಮನೆಗಳಿಗೆ ಊಟಕ್ಕೆ ಕರೆದಾಗ ಭರ್ಜರಿಯಾಗಿ ಅಲಂಕಾರ ಮಾಡ್ಕೊಂಡು ಹೋಗಿ ಔತಣದ ಅಡಿಗೆ ಉಂಡು ಉಡುಗೊರೆಯನ್ನು ಸ್ವೀಕರಿಸುವುದು ಮಾತ್ರ. ಗಂಡನ ಅಪ್ಪುಗೆಯಲ್ಲಿ ಮೈಮರೆತು ಬೆಳಗ್ಗೆ ಅವನನ್ನು ಎಬ್ಬಿಸಲು ಹೋದಾಗ ಅವನು ಥೇಟ್ ಸಿನಿಮಾದ ನಾಯಕನಂತೆ ತನ್ನನ್ನು ಬಳಸಿ ಮುತ್ತು ಕದಿಯುವುದು ಮಾತ್ರ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಾಳೊಂದು ಭಾವಗೀತೆ, ಅನುರಾಗ ತುಂಬಿದ ಕವಿತೆ ಅಂದುಕೊಳ್ಳುತ್ತಲೇ ಅಪ್ಪ ತೋರಿಸಿದ ಗಂಡಿನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡಿತ್ತು. ಅನಂತರದ ದಿನಗಳಲ್ಲಿ ಅರ್ಥ ಆಗ್ತಾ ಇತ್ತು, ಬಾಳು ಭಾವಗೀತೆಯಲ್ಲ ಅನ್ನುವಂಥ ಸತ್ಯ. ವರದಕ್ಷಿಣೆಯ ಪೂರ್ತಿ ಹಣ ಕೊಡಲಿಲ್ಲ ಅನ್ನುವಂಥ ಮುನಿಸು ಗಂಡನಲ್ಲಿ ಉಳಿದುಕೊಂಡು ತನ್ನ ತವರಿನ ಹೆಸರು ಕೇಳಿದರೆ ಗಂಡ ಸಿಡಿದು ಬೀಳ್ತಾ ಇದ್ದ. ತನ್ನ ಮತ್ತು ತವರಿನ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದು ಹಾಕಿದರು. ಅವರು ಇಲ್ಲಿ ಬರೋ ಹಾಗಿರಲಿಲ್ಲ, ತಾನಲ್ಲಿಗೆ ಹೋಗೋ ಹಾಗಿರಲಿಲ್ಲ. ತನ್ನ ಪುಣ್ಯಕ್ಕೆ ಕಾವೇರಿಯೊಬ್ಬರು ಒಡ ಹುಟ್ಟಿದವರಿಗಿಂತ ಹೆಚ್ಚಾಗಿ ತನ್ನ ಬಸರು ಬಾಣಂತನವನ್ನು ಗಮನಿಸ್ಕೊಂಡಿದ್ರು. ಅಪ್ಪ ಅಮ್ಮನನ್ನು ಸಣ್ಣ ವಯಸ್ಸಿನಲ್ಲಿಯೇ ಕಳೆದುಕೊಂಡು ಅವರಿವರ ಆಶ್ರಯದಲ್ಲಿ ಬೆಳೆದಿದ್ದಂಥ ಗಂಡನಿಗೆ ಪರಿಸರ ಒರಟುತನ ಕಾಠಿಣ್ಯವನ್ನು ಕಲಿಸಿತು. ಮಮತೆ, ವಾತ್ಸಲ್ಯ, ಪ್ರೀತಿ ಇವುಗಳೆಲ್ಲ ಅವ್ರ ಪಾಲಿಗೆ
ಅರ್ಥ ಇಲ್ದಿರೋಂಥ ಶಬ್ದಗಳಾಗಿದ್ದವು. ದರ್ಪ ದೌರ್ಜನ್ಯಗಳ ಪ್ರತಿಮೂರ್ತಿಯವರು ತನ್ನ ಮತ್ತು ಮಗನ ಪಾಲಿಗೆ. ತಾನು ಯಾವುದಾದ್ರೂ ವಿಷಯವನ್ನು ಉತ್ಸಾಹದಿಂದ ಹೇಳಕ್ಕೆ ಹೊರಟ್ರೆ ರೇಗ್ತಾಯಿದ್ರು. ನಿಂಗೆ ಯಾಕೆ ಇಲ್ಲದು ಸಾಬ್ರಿ, ಅದನ್ನೆಲ್ಲ ಕಟ್ಕೊಂಡು ನಿಂಗೇನಾಗಬೇಕು, ತೆಪ್ಪಗೆ ಅಡುಗೆ ಮನೆ ಕೆಲಸ ನೋಡ್ಕೊ ಹೋಗು. ಮಾತನಾಡುವ ತನ್ನ ಉತ್ಸಾಹಕ್ಕೆ ತಣ್ಣೀರೆರಚುವಾಗ ಮಾತುಗಳು ಗಂಟಲೊಳಗೆ ಊದ್ಕೊಳ್ತಾಯಿದ್ರು. ಅವ್ರು ಹೇಳಿದ್ದನ್ನು ಕೇಳ್ತಾ, ಅವರ ಬಯಸದ್ದನ್ನು ಅಡುಗೆ ಮಾಡಿ ಬಡಿಸ್ತಾ, ಅವರು ಬೇಕಾದಂತೆ ಒಬ್ಬನೇ ಒಬ್ಬ ಮಗನನ್ನು ಎತ್ಕೊಟ್ಟು ಆಪರೇಷನ್ನಿನ ಕಷ್ಟವನ್ನು ಕೂಡ ತಾನೇ ಅನುಭವಿಸಿ, ಅವರು ತಂದುಕೊಟ್ಟ ಸೀರೆ ಉಟ್ಟು, ಅವರು ಹೊಲಿಸಿದ ಬ್ಲೌಸ್ ತೊಟ್ಟು, ಅವರು ಮಾಡಿಸಿಕೊಟ್ಟ ಒಡವೆಗಳನ್ನು ಧರಿಸಿ, ಅವರಿಗೆ ಇಷ್ಟವಾದಾಗ ಮಾತ್ರ ಬೆತ್ತಲಾಗುತ್ತಾ 30 ವರ್ಷಗಳಷ್ಟು ದೀರ್ಘಕಾಲ ಕಳೆದಿದ್ದಾಗಿತ್ತು. ತಾನಲ್ಲ, ಅವರ ನೆರಳು ಮಾತ್ರ, ಕೇವಲ ಅವರ ನೆರಳು ಮಾತ್ರ. ತನ್ನ ಭಾವನೆಗಳಿಗೆ, ತನ್ನ ಆಸೆ ಆಕಾಂಕ್ಷೆಗಳಿಗೆ ಅವರು ಸದಾ ನಿರ್ಲಿಪ್ತರು. ರೀ, ನಾನು ಮಾರ್ಕೆಟಿಗೆ ಬರ್ತೀನಿ, ಇವತ್ತು ಹಾಗಲಕಾಯಿ ಗೊಜ್ಜು ಮಾಡಲಾ? ರೀ, ನನಗೆ ನೇವಿ ಬ್ಲೂ ಕಲರ್ ಸೀರೆ ಅಂದರೆ ತುಂಬ ಇಷ್ಟ ರೀ. ನಿಮಗೆ ಚಾಕ್ಲೇಟ್ ಕಲರ್ ಶರ್ಟ್ ಚೆನ್ನಾಗಿ ಒಪ್ಪುತ್ತೆ ರೀ. ಇವತ್ತು ಪೇಪರ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ನೋಡಿದೆ ಗೊತ್ತಾ? ಇಂಥ ಹಲವಾರು ಮಾತುಗಳನ್ನು ಬಲವಂತವಾಗಿ ಕಟ್ಟಿ ಹಾಕಬೇಕಾಗಿತ್ತು. ಹೀಗೆಲ್ಲ ಮಾತಾಡಿದ್ರೆ ಗಂಡಂಗೆ ಸಿಟ್ಟು ಬರುತ್ತೆ ಅನ್ನುವಂಥ ಅರಿವು ಚೆನ್ನಾಗಿತ್ತು. ಯಾಕಮ್ಮ ನಿದ್ದೆ ಬರ್ತಿಲ್ವಾ? ದೇವರ ಸ್ಮರಣೆ ಮಾಡಿ ಪಕ್ಕಕ್ಕೆ ಹೊರಳಿ ಮಲಗು. ಮಗ ತಾಯಿ ಹೊರಳಾಡ್ತಾ ಇರೋದನ್ನು ಗಮನಿಸಿ ಹೇಳ್ತಾನೆ. ನಿದ್ದೆನಾ? ಇಲ್ಲ ಕಣೋ ವಿಶ್ವ, ಯಾಕೋ ನಿದ್ದೆನೇ ಬರ್ತಿಲ್ಲ. ಆಕೆ ತನ್ನಿಂದ ಒಂದಷ್ಟು ದೂರದಲ್ಲಿಯೇ ಮಂಚದ ಮೇಲೆ ಮಲಗಿದ್ದ ಮಗನತ್ತ ತಿರುಗುತ್ತಾಳೆ. ತನ್ನೊಳಗಿದ್ದ ಮಾತುಗಳನ್ನೆಲ್ಲ ಹೇಳ್ಕೊಳ್ಬೇಕು ಅನಿಸುತ್ತೆ. ತನ್ನಷ್ಟಕ್ಕೆ ತಾನೇ ಮಾತಾಡ್ತಾಳೆ. ವಿಶ್ವ ನಿಂಗೆ ಗೊತ್ತಾ, ಸಾವು ಅನ್ನುವಂಥ ಒಂದು ಪದಕ್ಕೆ ಅವರು ತುಂಬ ಹೆದರ್ತಾಯಿದ್ರು. ಇದ್ದದ್ದನ್ನು ಇಲ್ಲವಾಗಿಸುವಂಥ, ಬಾಳಿಗೊಂದು ಕೊನೆಯ ಘಟ್ಟವಾದ ಸಾವಿನ ಕಲ್ಪನೆ, ಸಾವಿನ ಅನಂತರ ಏನಾಗ್ತದೋ ಅನ್ನುವಂಥ ಭಯ ಅವರನ್ನು ಸದಾ ಕಾಡ್ತಾಯಿತ್ತು. ಬಹಳ ಪುಟ್ಟವರಾಗಿದ್ದಾಗಲೇ ತಂದೆಯ ಸಾವು, ತಾಯಿಯ ಸಾವನ್ನು ಕಂಡವರ ಎಳೆಯ ಮನಸ್ಸು ಸದಾ ಆತಂಕದಿಂದ ಕೂಡಿರ್ತಾಯಿತ್ತು. ಮಗ ಅಂತಾನೆ. ಬೆಳಗ್ಗೆಯಿಂದ ಆಫೀಸು, ಮನೆಯಲ್ಲಿ ದುಡಿದು ದಣಿದಿದ್ದವನಿಗೆ ಇದೆಲ್ಲವನ್ನು ಕೇಳುವಂಥ ತಾಳ್ಮೆ ಇರೋದಿಲ್ಲ. ನಿದ್ದೆ ಅವನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸುತ್ತದೆ. ಅವನು ಬಲವಂತವಾಗಿ ಕಣ್ಣು ತೆರೆಯಲು ಪ್ರಯತ್ನಿಸಿ ವಿಫಲನಾಗುತ್ತಾನೆ. ಸಾವಿನ ಬಗ್ಗೆ ಹೆದರ್ತಾ ಇದ್ದವರನ್ನು ಸಾವು ಆತ್ಮೀಯವಾಗಿ ಸೆಳೆದಿತ್ತು. ಅವರ ದರ್ಪ, ಅಹಂಕಾರಗಳೆಲ್ಲ ಸಾವಿನ ಮುಂದೆ ಕುಗ್ಗಿ ಹೋಗಿತ್ತು. ಅಷ್ಟು ಗಟ್ಟಿಮುಟ್ಟಾಗಿ, ಅಷ್ಟು ಆರೋಗ್ಯವಾಗಿದ್ದ ಅವರನ್ನು ಅದ್ಯಾವ ಗಳಿಗೆಯಲ್ಲಿ ಆ ಮಾಯದ ಕಾಯಿಲೆ, ಕ್ಯಾನ್ಸರು ಮಾರಿ ಬಂದು ಆವರಿಸ್ಕೊಂಡಿತು. ಯಾಕೋ ಕಾಲು ನೋವು ಕಣೆ, ಒಂದಿಷ್ಟು ಮಸಾಜ್ ಮಾಡು ಅಂದಿದ್ರು. ತಾನು ವಾರ ಪೂರ್ತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದರೂ ನೋವು ಕಡಿಮೆ ಆಗಿರಲಿಲ್ಲ. ಡಾಕ್ಟ್ರ್ ಬಳಿ ಹೋಗಲೇಬೇಕಾಗಿತ್ತು. ಆಗಲೂ ಅವ್ರದ್ದು ಅದೇ ಆತ್ಮವಿಶ್ವಾಸದ ದೃಢತೆಯ ಹೆಜ್ಜೆಗಳು. ಡಾಕ್ಟ್ರು ಒಂದಿಷ್ಟು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿದ್ದರು. ಮೂಳೆ ಸೌದಿದೆ, ಒಂದಷ್ಟು ದಿನ ಮಾತ್ರೆ ತಗೊಳ್ಳಿ ಅಂದಿದ್ರು. ತಾವೇನೋ ನೆಮ್ಮದಿಯಿಂದ ಉಸಿರಾಡಿದ್ವಿ. ಆದರೆ ವಿಧಿ ವಿಕಟಾಟ್ಟಹಾಸ ಮಾಡಿತ್ತು. ಕಾಲು ನೋವು ಕಡಿಮೆನೇ ಆಗಿರಲಿಲ್ಲ. ಜೊತೆಗೆ ಎದೆ ಮೇಲೆ, ಪಕ್ಕೆಗಳಲ್ಲಿ ಸಣ್ಣ ಸಣ್ಣ ಗಂಟುಗಳು ಕಾಣಿಸ್ತಾ ಇದ್ವು. ಇದ್ಯಾಕೆ ಹೀಗಿದೆ ನೋಡು, ಪಿತ್ತಕ್ಕಿರ್ಬೇಕಲ್ವಾ ಅಂತ ಸ್ನಾನ ಮಾಡಿ ಬಂದವರು ತೋರಿಸಿದಾಗ ತಾನೂ ಹೌದು ಅಂದ್ಕೊಂಡಿದ್ದೆ. ಅಷ್ಟಕ್ಕೂ ಅವರು ಹೇಳಿದ್ದಕ್ಕೆ ತಾನು ಯಾವತ್ತೂ ವಿರುದ್ಧವಾಗಿ ಹೇಳ್ದೋಳೇ ಅಲ್ವಲ್ಲ. ಅವರು ಕೂಡ ಹಾಯಾಗಿ ತಮ್ಮ ಕೆಲಸದಲ್ಲಿ ತಾವು ತೊಡಗಿಸ್ಕೊಂಡಿದ್ರು. ಮತ್ತದೇ ದಿನಚರಿ, ಮತ್ತದೇ ಸಿಟ್ಟು ಸೆಡವು, ಮತ್ತದೇ ದರ್ಪ. ಆದರೆ ಅವೆಲ್ಲಕ್ಕೂ ಮಂಗಳ ಹಾಡುವಂಥ ಒಂದು ಸಮಯ ಬಂದೇ ಬಿಟ್ಟಿತ್ತು. ಬಯಾಪ್ಸಿ ಮಾಡಿದ ಡಾಕ್ಟ್ರು ಬೋನ್ ಕ್ಯಾನ್ಸರು ಕಡೆ ಹಂತಕ್ಕೆ ಬಂದಿದೆ, ಇನ್ನು ಅವರು ಹೆಚ್ಚಂದರೆ 3 ತಿಂಗಳು ಅಥವಾ 6 ತಿಂಗಳು ಬದುಕ್ತಾರೆ ಅಷ್ಟೇ ಅಂತ ಗುಟ್ಟಾಗಿ ಹೇಳಿದಾಗ ಗಕ್ಕಂತ ಕುಸಿಯುವ ಹಾಗಾಗಿತ್ತು. ಏನಾಗಿದೆಯತ್ತೆ ಅಂತ ಕಾತರದಿಂದ ಕೇಳಿದವ್ರಿಗೆ ಏನೂ ಆಗಿಲ್ಲ, ಒಂದಿಷ್ಟು ಮೆಡಿಸಿನ್ಸು, ಒಂದಿಷ್ಟು ಬೆಡ್ ರೆಸ್ಟು ತೊಗೊಂಡ್ರೆ ಸಾಕಂತೆ ಅಂತ ಹೇಳಿದವಳೆ ತನ್ನ ಎದೆ ಮೇಲೆ ಡಾಕ್ಟ್ರು ಹೊತ್ತಿಸಿದ್ದ ಬಂಡೆಯಂತ ಸತ್ಯದ ಭಾರ ತಡೆಯಲಾರದೆ ಚಡಪಡಿಸಿದ್ದೆ. ಕ್ಯಾನ್ಸರ್ ಮಾರಿ ಯಾವುದಕ್ಕೂ ಬಗ್ಗಿರಲಿಲ್ಲ. ಇವರಿಗೆ ರೇಡಿಯೇಷನ್ನು, ಕಿಮೋಥೆರಪಿಗಳು ಆರಂಭವಾದಾಗ ಬಹುಶಃ ಸತ್ಯದ ಅರಿವಾಗಿರಬೇಕು. ಅಲ್ಲಿಯವರೆಗೆ ಗಟ್ಟಿಯಾಗಿದ್ದ ಮನೋಸ್ಥೈರ್ಯ ಕುಸಿದು ಹೋಗಿತ್ತು. ಮನು ಪ್ಲೀಸ್ ನನ್ನನ್ನು ಹೇಗಾದರೂ ಬದುಕಿಸ್ಕೊ ಮನು,
ನನಗೆ ಈಗಲೇ ಸಾಯೋಕ್ಕೆ ಇಷ್ಟ ಇಲ್ಲ ಕಣೆ, ಪ್ಲೀಸ್ ಕಣೆ, ಇದೊಂದು ಸಲ ಈ ಕಂಟಕದಿಂದ ನನ್ನನ್ನು ಪಾರು ಮಾಡ್ಕೊ. ನಾನು ನನ್ನ ಉಳಿದ ಜೀವನವನ್ನು ನೀನು ಬೇಕಾದ ಹಾಗೆ ಕಳಿತೀನಿ ಕಣೆ. ನಾನು ಒಂದಿನ ಕೂಡ ನಿನ್ನನ್ನು ಸುಖವಾಗಿಟ್ಕೊಳ್ಳಿಲ್ಲ. ನನ್ನ ಮೂಗಿದ ನೇರಕ್ಕೆ ನಡೀತಿದ್ದೆ. ಒಂದಿನ ಪ್ರೀತಿಯಿಂದ ನನ್ನ ಹೆಂಡತಿ, ನನ್ನ ಮಗ ಅಂತ ನಾನು ಗಮನಿಸ್ಕೊಳ್ಳಿಲ್ಲ. ಇಲ್ಲಿ ನೋಡು ಮನು, ನಿನ್ನ ತವ್ರ ಮನೆಯಿಂದ ನಾನು ದೂರ ಮಾಡಿಬಿಟ್ಟಿದ್ದೆ. ವರದಕ್ಷಿಣೆ ಹಣದ ನೆವ ಮಾಡಿ ನಿನ್ನನ್ನು ನನ್ನಲ್ಲಿ ಗುಲಾಮಳನ್ನಾಗಿ ಮಾಡಿಕೊಂಡಿದ್ದೆ. ಸ್ವಾರ್ಥಿ ಆಗಿಬಿಟ್ಟಿದ್ದೆ ಮನು, ಸ್ವಾರ್ಥಿ ಆಗಿಬಿಟ್ಟಿದ್ದೆ ಮನು. ಇನ್ಮೇಲೆ ನಾನೆಲ್ಲ ತಪ್ಪುಗಳನ್ನ ನಾನು ತಿದ್ಕೊಳ್ತೀನಿ. ಪ್ಲೀಸ್, ನಿನ್ನಾಣೆಯಾಗಿ ನನ್ನೆಲ್ಲ ತಪ್ಪನ್ನು ನಾನು ತಿದ್ಕೊಳ್ತೀನಿ. ನನ್ನನ್ನು ಬದುಕಿಸ್ಕೊ ಮನು, ಪ್ಲೀಸ್ ನನ್ನನ್ನು ಉಳಿಸ್ಕೋ. ಅಸಹಾಯಕ ಮಗುವಿನಂತೆ ತನ್ನ ಬೊಗಸೆಯಲ್ಲಿ ಮುಖವಿಟ್ಟು ಬಿಕ್ಕಿದ್ದರು. ತಾನೇನು ಮಾಡೋಕ್ಕೆ ಸಾಧ್ಯ ಇತ್ತು? ಅವರಿಗಾಗಿ, ಅವರ ಚಿಕಿತ್ಸೆಗಾಗಿ ತನ್ನಲ್ಲಿದ್ದ ಒಡವೆ, ಹಣ, ಸೈಟು ಎಲ್ಲ ಖಾಲಿಯಾಗಿತ್ತು. ಫಲಿತಾಂಶ ಮಾತ್ರ ಶೂನ್ಯವಾಗಿತ್ತು. ಮನು, ನಿನ್ನನ್ನು ಜನ್ಮದ ತಾಯಿಯಾಗಿರಬೇಕು ಕಣೆ. ನನ್ನೆಲ್ಲ ಅಸಹ್ಯಗಳನ್ನು ನಿಸ್ಸಂಕೋಚದಿಂದ ತೆಗೆದು ಹಾಕ್ತಿದ್ದೆ. ನೀನು ಈ ಋಣನ ನಾನು ಎಷ್ಟು ಜನ್ಮ ಎತ್ತಿದ್ರೆ ತೀರ್ಸೋಕ್ಕೆ ಸಾಧ್ಯ? ಅವರ ಮಲಮೂತ್ರಗಳನ್ನು ತಾನು ತೆಗೆಯುವಾಗ ಕಣ್ಣೀರು ಹಾಕಿದರು. ಬದುಕು ಅದೆಷ್ಟು ಬೇಗ ಮನುಷ್ಯನನ್ನು ಮೃದುವನ್ನಾಗಿಸ್ತದೆ, ಅದೆಷ್ಟು ಬೇಗ ನಿಸ್ಸಹಾಯಕನನ್ನಾಗಿಸ್ತದೆ. ಇಲ್ಲ, ಅವರ ಈ ನಿಸ್ಸಹಾಯಕತ್ವವನ್ನು, ಹಾಸಿಗೆಗೆ ಅಂಟಿಕೊಂಡಿರುವಂಥ ಪರಿಯನ್ನು ತಾನು ಸಹಿಸಲಾರೆ. ಅವರು ಮುಂಚಿನಂತೆ ಎದ್ದು ತನ್ನ ಮೇಲೆ ರೇಗಾಡಲಿ, ಕಾಫಿ ಬಿಸಿ ಸಾಲದು ಅಂತ ತನ್ನ ಮುಖದ ಮೇಲೆ ಏರ್ಚಲಿ, ಅವರು ತನ್ನ ಬಯಕೆಗಳಾಗಿ ಉಳಿದು ಹೋಗಲಿ ಅಂತೆಲ್ಲ ಹಂಬಲಿಸ್ತಾ ಇದ್ದೆ. ಹಗಲು ರಾತ್ರಿ ಅವರ ಬೇಕು ಬೇಡಗಳನ್ನು ಗಮನಿಸ್ತಾ ಹಾಸಿಗೆ ಬಳಿ ಕಾದು ಕೂತ್ಕೊಂಡಿದ್ದೆ. ಆದೀಗ ಆಫೀಸ್ನಲ್ಲಿ ಕೆಲಸ ದೊರಕಿಸ್ಕೊಂಡಿದ್ದಂಥ ಮಗನಿಗೆ ತನ್ನ ಮನದಳಲು ಸಂಕಟ ವ್ಯಥೆಗಳನ್ನು ಕೇಳೋದಕ್ಕೆ ಪುರ್ಸೊತ್ತಿರಲಿಲ್ಲ. ಅವನಿಗೆ ಅವನದೇ ಆದ ಕಕ್ಕುಲಾತಿ. ದೂರದ ನೆಂಟರೊಬ್ಬರು ಮನೆಯಲ್ಲಿ ಉಳ್ಕೊಂಡು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಪೂರೈಸ್ತಾಯಿದ್ರು. ತಾನೊಂದಿಷ್ಟು ತಿಂದು ಆಸ್ಪತ್ರೆಗೂ ಕ್ಯಾರಿಯರ್ ತಂದು ಮಗ ಆಫೀಸ್ಗೆ ಹೋಗಬೇಕಾಗಿತ್ತು. ಇವರಂತೂ ಸದಾ ತನ್ನ ಸೆರಗು ಹಿಡಿದೇ ಮಲಗ್ತಿದ್ರು. ಮನು, ಪ್ಲೀಸ್ ನನ್ನೊಬ್ಬನೇ ಬಿಟ್ಟು ಹೋಗಬೇಡ, ನನ್ನೊಬ್ಬನೇ ಇದ್ರೆ ನನಗೆ ತುಂಬ ಭಯ ಆಗುತ್ತೆ ಕಣೆ. ಅವರ ಕಣ್ಣಲ್ಲಿ ಸಾವನ್ನು ಎದುರುಗೊಳ್ಳುವ ವಿಚಿತ್ರ ಭಯ ತಾಂಡವವಾಡ್ತಾಯಿತ್ತು. ತಾನು ಕೂಡ ಹಗಲು ರಾತ್ರಿ ಅವರನ್ನು ಕಣ್ಣು ರೆಪ್ಪೆಂತ ಕಾಯ್ತಾಯಿದ್ದೆ. ರಾತ್ರಿ ನಿದ್ದೆ ಬಂದಾಗ ತಟ್ಟನೆ ನಡುವೆ ಎಚ್ಚರಾಗಿ ಬಿಡ್ತಾಯಿತ್ತು. ತನಗೂ ಕೂಡ ಸಾವನ್ನು ಎದುರಿಸುವ ಭಯ ಕಾಡ್ತಾಯಿತ್ತು. ದಿನಗಳು ಗಂಟೆಗಳಾಗಿ ನಿಮಿಷಗಳಾಗ್ತಾಯಿದ್ವು. ಯಾವ ಗಳಿಗೆಯಲ್ಲಿ ಏನಾಗಿ ಬಿಡ್ತದೋ ಎಂಬ ಭಯದ ತಲ್ಲಣ. ಯಾವ ಪವಾಡವಾದರೂ ಜರುಗಬಾರದ್ರೆ ಇದ್ದಕ್ಕಿದ್ದಂತೆ ಡಾಕ್ಟರ್ ಬಂದು ನಿಮ್ಮನೆಯವ್ರಿಗೆ ಸಂಪೂರ್ಣ ಹುಷಾರಾಗಿದೆ, ಅವರನ್ನು ಮನೆಗೆ ಕರ್ಕೊಂಡು ಹೋಗಬಹುದು ಅನ್ನಬಾರ್ದೆ. ಎಲ್ಲ ಮುಗಿದು ಹೋದ ಕತೆ. ಮನು, ನನ್ನನ್ನು ಬಿಟ್ಟು ಹೋಗ್ಬೇಡ ಕಣೆ, ನಾನು ಸತ್ತು ಹೋಗ್ಬಿಡ್ತೀನಿ ಕಣೆ ಅನ್ನುವ ಗಂಡನ ನಿಸ್ಸಹಾಯಕತೆ. ವಿಷಯ ತಿಳಿದು ತವ್ರನ್ನವರೆಲ್ಲ ಬಂದರು. ಯಾಕೋ 30 ವರ್ಷಗಳಿಂದ ಕಡಿದು ಹೋಗಿದ್ದ ಆತ್ಮೀಯತೆಯ ಕೊಂಡಿ ಬೆಳೆಯಲೇ ಇಲ್ಲ. ಎಲ್ಲ ಅಪರಿಚಿತರು ಅನ್ನೋ ಹಾಗೆ ಭಾಸವಾದರು. ಅಪ್ಪ, ಅಮ್ಮ, ಅಕ್ಕ, ಭಾವ, ತಂಗಿ, ತಮ್ಮ ಎಲ್ಲರೂ ಬಂದರು. ಎಲ್ಲ ದೂರದ ಬಂಧುಗಳ ಹಾಗೆ ಅನಿಸಿದ್ರು. ಅವರೊಡನೆ ಕಷ್ಟ ಹಂಚ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ವಿಶ್ವ ಅವ್ರು ಹೋಗ್ಬಿಟ್ರಲ್ಲೋ. ನಾನು ನೋಡ್ತಾ ಇದ್ದ ಹಾಗೇನೆ ಅವ್ರ ಕಣ್ಣುಗಳು ಕಾಂತಿಯನ್ನು ಕಳೆದುಕೊಂಡ್ಬಿಟ್ರು. ಉಸಿರು ನಿಂತೇ ಹೋಯಿತು. ಆಕ್ಸಿಜನ್ ಸಿಲಿಂಡರ್ ತಂದು ಜೋಡಿಸಿದ್ರು ಉಸಿರು ಒಳಗೆ ಹೋಗಲೇ ಇಲ್ಲ. ಒಂದು ಕ್ಷಣದ ಹಿಂದೆ ಗಂಡ ಅಂತ ಅನಿಸ್ಕೊಂಡಿದ್ದ ವ್ಯಕ್ತಿ ಸಮಾಜದಿಂದ, ಜನರಿಂದ, ಇಡೀ ಪ್ರಪಂಚದಿಂದ ದೂರವಾಗಿ ಶವ ಅನ್ನಿಸ್ಕೊಂಡಿದ್ರು. ನಿಂಗೆ ಗೊತ್ತಾ, ಅವ್ರ ಮುಂಚೆ ನನ್ನ ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ ನನ್ನನ್ನು ಹೊಡಿತಾ ಇದ್ದಾಗ ಈ ಮನುಷ್ಯ ಸತ್ತಾದರೂ ಹೋಗಬಾರ್ದ ಅಂತ ಎಷ್ಟೋ ಸಲ ಅನ್ನಿಸ್ತಿತ್ತು. ಆದರೆ ನಿಜವಾಗ್ಲೂ ಅವ್ರು ಸತ್ತೋಗ್ಬಿಟ್ರು ಕಣೋ. ಅವರು ಹುಷಾರಾಗಿ ಬಂದಿದ್ರೆ ಬಹುಶಃ ನನ್ನ ಜೀವನ ಮುಂದಾದರೂ ಇತ್ತೋ ಏನು. ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಮರೆತು ಹೋಗಿದ್ದ ಮಾತುಗಳಿಗೆ ಮತ್ತೆ ಹೊಸ ಜೀವ ಬರ್ತಾಯಿತ್ತೋ ಏನು. ವಿಶ್ವ, ನೀನಾಗಲೇ ಕೇಳಿದೆ ಯಾಕಮ್ಮ ನಿದ್ದೆ ಬರ್ತಾ ಇಲ್ವಾ ಅಂತ. ಹೇಗಪ್ಪ ನಿದ್ದೆ ಬರುತ್ತೆ, ಆದರೆ ತತ್ಕ್ಷಣ ಎಚ್ಚರ ಆಗಿಬಿಡುತ್ತೆ. ಈಗ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೀನಿ, ಅವ್ರ ಮಂಚದ ಮೇಲೆ ಮಲಗಿದ್ದಾರೆ, ಅವ್ರಿಗೀಗ ಔಷಧಿ ಕೊಡಬೇಕು, ನಾನು ಯಾಕೆ ಹೇಗೆ ಮೈ ಮರೆತು ಮಲಗಿದ್ದೀನಿ ಅನಿಸ್ಬಿಡುತ್ತೆ. ಮರುಕ್ಷಣ ಅಯ್ಯೋ ಅವರಿಲ್ಲ, ಅವ್ರನ್ನ ಮುಗಿದ ಕತೆ ಅನಿಸುವಾಗ ಒಂಥರ ಖಾಲಿ ಅನುಭವ, ಶೂನ್ಯ ಅನ್ನಿಸ್ಬಿಡುತ್ತೆ. ಮನಸ್ಸಿಡೀ ವಿಚಿತ್ರ ಭಾವನೆಗಳು. 30 ವರ್ಷಗಳಿಂದ ನಾನು ಅವರ ನೆರಳಾಗಿದ್ದೆ ಕಣು.
ಬರೀ ನೆರಳು. ಈಗ ಅವರಿಲ್ಲ, ಆದರೆ ಈ ನೆರಳು ಮಾತ್ರ ಉಳ್ಕೊಂಡ್ಬಿಟ್ಟಿದೆ. ಈ ನೆರಳಿಗೆ ತನ್ನದೇ ಆದ ಯೋಚನಾ ಶಕ್ತಿ, ಸ್ವಾತಂತ್ರ್ಯ, ವೈಯಕ್ತಿಕತೆ ಯಾವುದೂ ಇಲ್ಲ ಕಣು, ಯಾವುದೂ ಇಲ್ಲ. ಉಳಿದಿರೋದು ಬರೀ ಶೂನ್ಯ, ಬರೀ ಶೂನ್ಯ, ಬರೀ ಶೂನ್ಯ. ಅವಳು ಸ್ವಗತವೆಂಬಂತೆ ಮಾತನಾಡುತ್ತಲೇ ಇರ್ತಾಳೆ. ಮಗನಿಗೆ ಹಾಯಾದ ನಿದ್ದೆ ಮೈಮರೆಸಿದೆ. ಅವಳು ಕೇಳುತ್ತಿದ್ದಾನೋ ಬಿಡುತ್ತಿದ್ದಾನೋ ಪರಿವೇ ಇಲ್ಲದೆ ಮಾತಾಡ್ತಾನೇ ಇರ್ತಾಳೆ, ಮಾತಾಡ್ತಲೇ ಇರ್ತಾಳೆ. ಸುತ್ತಲ ಶೂನ್ಯ, ಕತ್ತಲು ಅವಳನ್ನು ಕವಿಯತೊಡಗುತ್ತದೆ. ನಮಸ್ಕಾರ. ಈ ಕತೆ ನನ್ನ ಆವರ್ತ ಕಥಾ ಸಂಕಲನದಲ್ಲಿ ಕೂಡ ಪ್ರಕಟ ಆಗಿದೆ. ಎಲ್ಲರಿಗೂ ನಮಸ್ಕಾರ.